ಪ್ರೀತಿಸಿದ ಆಕೆಯ ಮೇಲೆ ಅನುಮಾನದ ಹುತ್ತ. ದಂಪತಿ ಜಗಳದಲ್ಲಿ 3 ಮಕ್ಕಳು ಅನಾಥ. ಪ್ರೀತಿಸಿ ಕೈ ಹಿಡಿದ ಹೆಂಡತಿಯ ಶೀಲ ಶಂಕಿಸಿದ ಪತಿಯೊಬ್ಬ ಆಕೆಯನ್ನ ಕಲ್ಲಿನಿಂದ ಜಜ್ಜಿ ಪ್ರಾಣ ತೆಗೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ವರ್ಷಗಳ ಸುಖ ಸಂಸಾರ ಈಗ ರಕ್ತಸಿಕ್ತವಾಗಿ ಅಂತ್ಯಗೊಂಡಿದ್ದು 3 ಮಕ್ಕಳು ಅನಾಥವಾಗಿದ್ದಾರೆ. ಶಿವಕ್ಕ ಜೋಡಳಿ ಕೊಲೆಯಾದ ದುರ್ದೈವಿ, ಬಸವರಾಜ್ ಜೋಡಳಿ ಕೊಲೆ ಮಾಡಿದ ಆರೋಪಿ. ಬಸವರಾಜ್ ಹಾಗೂ ಶಿವಕ್ಕ 15 ವರ್ಷಗಳ ಹಿಂದೆ ಅಂತರ್ಜಾತೀಯ ವಿವಾಹವಾಗಿದ್ರು. ಶಿವಕ್ಕ ಅವರ ಮೊದಲ ಪತಿ ಸತ್ತ ನಂತರ ಬಸವರಾಜ್ ಅವರನ್ನ ಪ್ರೀತಿಸಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಈ ದಂಪತಿಗೆ 3 ಮುದ್ದಾದ ಮಕ್ಕಳಿದ್ದಾರೆ. ಕಳೆದ 5-6 ವರ್ಷಗಳಿಂದ ದಂಪತಿಗಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೀತಾ ಇತ್ತು. ಗಂಡನ ಕಿರುಕುಳದಿಂದ ಬೇಸತ್ತು ಮಕ್ಕಳೊಂದಿಗೆ ಪ್ರತ್ಯೇಕವಾಗಿ ವಾಸವಿದ್ರು. ಹೆಂಡತಿಯ ನಡತೆಯ ಮೇಲೆ ಅನುಮಾನಗೊಂಡು ಆಕೆಯನ್ನ ಎಳೆದೊಯ್ದು ನಡು ರಸ್ತೆಯಲ್ಲಿ ಕಲ್ಲಿನಿಂದ ತಲೆಯನ್ನ ಜಜ್ಜಿ ರಣಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಪಾಪಿ ಗಂಡ. ಆದ್ರೆ 3 ಮಕ್ಕಳು ಅನಾಥವಾಗಿದ್ದಾರೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.